ನಮಸ್ತೆ ಎಲ್ರಿಗೂ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ ಹಾಗೂ ಪತ್ರಿಕಾ ಸ್ನೇಹಿತರೆಲ್ರಿಗೂ. ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಫೇವ್ರೆಟ್ ಕಿಟ್ಟಣ್ಣನ ಬರ್ಡೇ. ಆ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ 3 ಸಿನಿಮಾಗಳವರು ಮಾತಾಡಿಕೊಂಡು ಈ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಸಿನಿಮಾದ ಒಂದು ಕಿಟ್ಟಣ್ಣಂದ ಒಂದು ಫಸ್ಟ್ ಲುಕ್ ಒಂದು ಪೋಸ್ಟ್ನ ಚಿಕ್ಕದಾಗಿ ಒಂದು ಲಾಂಚ್ ಮಾಡಿಬಿಡ್ಬೇಕು ಅಂತ ಇದ್ದೀನಿ. ಕಿಟ್ಟಣ್ಣ ಬಂದರೆ, ಕಿಟ್ಟಣ್ಣ ನವಾಜ್ ಗುಂಡಾ ಕಿಟ್ಟಣ್ಣನ ಫಸ್ಟ್ ಲುಕ್ ಫೋಟೋ ರಿವೀಲ್ ಮಾಡ್ತಾ ಇದ್ದೀವಿ ಈಗ. ಇದಾದ ನಂತರ ವಿಡಿಯೋದಲ್ಲಿ ಬರುತ್ತೆ. ನಮ್ಮ ಡೈರೆಕ್ಟ್ರು ತುಂಬ ಸಿನಿಮಾ ಸಂಪ್ರದಾಯಗಳು, ಸೊ ಹಾಗಾಗಿ ಇದು ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಕಿಟ್ಟಿ ಅಣ್ಣನ ಬರ್ಡೇ. ಸೊ ನಾನು ಇಲ್ಲಿ ಪೋಸ್ಟ್ರಲ್ಲೇ ಹಾಕಿದ್ದೀನಿ, ಹ್ಯಾಪಿ ಬರ್ಡೇ ಡೈರೆಕ್ಟರ್ಸ್ ಹೀರೋ ಶ್ರೀನಗರ್ ಕಿಟ್ಟಿ ಆಸ್ ಧನರಾಜ್ ಆಳ್ವ ಅಂತ. ಯಾಕೆಂದರೆ ಕಿಟ್ಟಣ್ಣನಿಗೆ ನಾನು ಅದಕ್ಕೆ ಮುಂಚೆ ಕಿಟ್ಟಣ್ಣನ ಜೊತೆ ಯಾವುದೇ ಪಿಕ್ಚರ್ಗಾಗಲಿ ಅಸಿಸ್ಟೆಂಟ್ ಆಗಲಾಗಲಿ ಎಲ್ಲಿಯೂ ಕೆಲಸ ಮಾಡಿರಲಿಲ್ಲ. ಇದೇ ಫಸ್ಟ್ ಸಿನಿಮಾ. ನಾನು ಈ ವಿಷಯ ಇವತ್ತು ಮಾತು ಹೇಳ್ಬೇಕಣ್ಣ, ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಏನಕ್ಕೆ ಅಂತಂದರೆ, ನಾನು ಕಿಟ್ಟಣ್ಣನ ಕತೆ ಹೇಳಕ್ಕೆ ಹೋಗಬೇಕು ಅಂದಾಗ ನನಗೆ ಒಂದಷ್ಟು ಜನ ಏನಂತ ಹೇಳಿದ್ರು, ಕಿಟ್ಟಣ್ಣ ಬೇಡ, ಬೇರೆಯವ್ರನ್ನ ಇಟ್ಕೋ ಹಾಗೆ ಹೀಗೆ ಅಂತ. ನಾನೇನಾದರೂ ಅವತ್ತು ಕಿಟ್ಟಣ್ಣ ಬೇಡ ಅಂತ ನಾನು ಬೇರೆ ಆರ್ಟಿಸ್ಟ್ಗೆ ಹೋಗಿದ್ದಿದ್ರೆ ಇಂಥ ಒಳ್ಳೆ ಪರ್ಫಾರ್ಮರ್ ಆರ್ಟಿಸ್ಟ್ನ ಅಣ್ಣನ ನಾನು ಮಿಸ್ ಆಗ್ತಾಯಿದ್ದೆ. ಕಾರಣ ಏನು ಅಂದರೆ, ಕಿಟ್ಟಣ್ಣ ಟೈಮಿಗೆ ಬರಲ್ಲ ಅಂತ ಎಲ್ಲರೂ ಹೇಳಿದವ್ರೆ. ನಾನಿವತ್ತು ನನ್ನ ಏನು ಹೇಳಬೇಕು, ಘಂಟಾಘೋಷವಾಗಿ ಹೇಳ್ತೀನಿ, ಕಿಟ್ಟಣ್ಣ ಪ್ರತಿ ದಿವಸ 7:30 ವಿತ್ ಮೇಕಪ್ ನಮ್ಮ ಸೆಟ್ಟಲ್ಲಿದ್ದಾರೆ. 7:30 ವಿತ್ ಮೇಕಪ್ ಸೆಟ್ಟಲ್ಲಿದ್ದಾರೆ. ಇಂಥ ಒಬ್ಬ ಕಲಾವಿದ್ರ ಜೊತೆ ಇನ್ನೆಷ್ಟು ಸಿನಿಮಾ ಕೆಲಸ ಮಾಡೋಕ್ಕೆ ಬೇಕಾದ್ರೂ, ಯಾವಾಗ ಅವಕಾಶ ಸಿಕ್ಕಿದ್ರು, ಯಾವಾಗ ಕರೆದ್ರೂ ಹೋಗಿ ಕೆಲಸ ಮಾಡೋಕ್ಕೆ ನಾನು ಖುಷಿಯಾಗಿರ್ತೀನಿ. ಆಮೇಲೆ ನಾನೊಬ್ಬ ಹೊಸ ಡೈರೆಕ್ಟ್ರು. ಅಣ್ಣ ಹಿಂಗೆ ಮಾಡ್ತಾಯಿದ್ದೀವಿ, ಇದು ಇನ್ನೊಂದು ಶಾರ್ಟ್ ಹಿಂಗೆ ಬೇಕಣ್ಣ, ಅಣ್ಣ ಇದೊಂದು ಚೂರು ಹಿಂಗೆ ಮಾಡೋಣ ಅಣ್ಣ. ಯಾವತ್ತು ಮಾಡು ನಿನಗೇನು ಬೇಕು ತಗೋ, ನಿನ್ಗೆ ಹೆಂಗೆ ಬೇಕು, ಯಾವಾಗ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಯಾವಾಗ ರೆಡಿ ಇರಬೇಕು, ಇನ್ನೊಂದು 1 ಮೂರ ಮಾಡ್ತೀನಿ. ಇಂಥ ಒಬ್ಬ ಒಳ್ಳೆ ಕಲಾವಿದ್ರನ್ನ ನಾನು ಮಿಸ್ ಆಗಿಬಿಡ್ತಿದ್ದೆ. ದಯವಿಟ್ಟು ಇವತ್ತು ನನಗೆ ಹೇಳಿದವ್ರಿಗೆಲ್ರಿಗೂ ಹೇಳ್ತಿದ್ದೀನಿ, ಕಿಟ್ಟಣ್ಣನ ಇಟ್ಕೊಂಡು ನಾನಲ್ಲ, ಎಂಥ ಹೊಸ ಡೈರೆಕ್ಟ್ರು ಬಂದರೂ ಕೂಡ ಆರಾಮ್ಸೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ವಿಷಯ ಚೆನ್ನಾಗಿದ್ದರೆ, ವಿಚಾರಗಳು ಚೆನ್ನಾಗಿದ್ದರೆ ಕೆಲಸ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ. ಇದೇನು ನನಗೆ ನಾನು ನಿನ್ನೆ ಮೊನ್ನೆ ಬಂದು ಕೆಲಸ ಮಾಡ್ತಲ್ಲಪ್ಪ. ಇಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿ 25 ವರ್ಷ ಆಯಿತು. ಪ್ರಮೋದ ಬನ್ನಿ. ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿ 26-27 ವರ್ಷದ ಮೇಲೆ ಆಯಿತು. ನನ್ನ ಫಸ್ಟ್ ಡೇ ಫೋಟೋಗ್ರಫಿ ಅಡು ನೋಡಿ ಈ ಕಡೆ DC ನಾಗೇಶ್ ಇಬ್ಬರು. ಹ್ಞೂ ಕಣಪ್ಪ, ನೀನು PC ನಾಗೇಶಾ? ನೀವು ನಾಗೇಶ್ ಕುಮಾರ್ ತಾನೆ? DC ನೀವು. ನನ್ನ ಬಿಗಿನಿಂಗ್ ಡೇಸ್, ನನ್ನ ಮೊದಲನೇ ಒಂದು ಆರ್ಟಿಕಲ್ ಬರೆದವರು ಗಣೇಶ್ ಕಾಸರಗೋಡು, ಖಳನಗರ ಕಿಟ್ಟಿ ಅಂತ ಬರೆದ್ರು. ಎಷ್ಟು ಚೆನ್ನಾಗಿತ್ತು. ಅವತ್ತಿಂದ ಇವತ್ತವರೆಗೂ ಜೀವನ ತುಂಬ ಮುದ್ದಾಗಿದೆ, ನಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಮಧು ಎಷ್ಟು ಮುದ್ದಾಗಿ ಸಿನಿಮಾ ಮಾಡಿದ್ದಾನೆ ಅಂದರೆ ವಂಡರ್ಫುಲ್. ಹಿ ಈಸ್ ಅ ವಂಡರ್ಫುಲ್ ಮೇಕರ್. ನನ್ನೇನು ಇಲ್ಲಿ ಡೈರೆಕ್ಟರ್ಸ್ ಆ್ಯಕ್ಟ್ ಹೀರೋ ಅಂತ ಹಾಕವನೇ, ಅದೆಲ್ಲ ತಪ್ಪು. ಸತ್ಯ ಅದು. ಅವನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಅವನು ನಿರ್ಮಾಪಕರಿಗೆ ₹1 ಆ ಕಡೆ ಈ ಕಡೆ ನಷ್ಟ ಆಗದಿರೋ ಥರ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಮ್ಗೆ ಅದು ಖುಷಿ ಆಗೋದು. ಲೇಟಾಗಿ ಬರೋದು ಇಂಪಾರ್ಟೆಂಟ್ ಅಷ್ಟೇ. ಲೇಟಾಗಿ ಬರ್ತೀಯೋ ಆಮೇಲೆ ಬರ್ತೀಯೋ ಗಲ್ಲ ಕತೆ. ಅವತ್ತಿನ ದಿನ ಏನು ಕೆಲಸ ಆಗಬೇಕು ಅದನ್ನು ಮನು ಮಾಡಿದ್ವ ಕೆಲಸ. ನಾನು ನೀನು ಬಹು ಬರಕ್ಕೆ ಮಾಡಿದ್ವ ಕೆಲಸ. ಏನು ಸುನಿ ಗ್ಲಾಸ್ ಮಾಡಿದ್ವಾ, ಮೋಸ ಮಾಡಿದ್ವಾ, ಕೆಲಸ ಮಾಡಿದ್ವಲ್ಲ.
ಎಷ್ಟು ಚೆನ್ನಾಗಿ 48 ದಿನದಲ್ಲಿ ನಾವು ಮುಗಿಸಿದ್ವಿ ಬಹುಪರಕ್ನ. ಈಗ ನಾವು ಈ ಸಿನಿಮಾನು 41 ಡೇಸ್, 2 ಕಾಲ್ ಶೀಟ್ ಎಕ್ಸ್ಟ್ರಾ ಅಷ್ಟೇ, 2 ಕಾಲ್ ಶೀಟ್ ಎಕ್ಸ್ಟ್ರಾ, 43 ಕಾಲ್ ಶೀಟಲ್ಲಿ ಸಿನಿಮಾ ಮುಗಿಸಿದ್ದೀವಿ. ಈಗ ಬರೋ ಎಳೆ ಮಕ್ಕಳೆಲ್ಲ ಮನ್ಸಿಗೆ ಬಂದಂಗೆ ಮಾಡ್ತವೆ. ಸಿನಿಮಾ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಆಗ ಮಾತ್ರ ಸಿನಿಮಾ ಆಗೋದು. ಅಂಥ ಪ್ರೀತಿ ನಾನು ಮೊದಲು ಕಂಡೆ. ಮಧು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಿಮ್ಮೆಲ್ಲರ ಹರಕೆ ಹಾರೈಕೆ ಅವ್ರ ಮೇಲಿರಲಿ. ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿ. 6 ಸಿನಿಮಾನೂ ಮಾಡಿದ್ದೀವಿ, 7 ಸಿನಿಮಾನೂ ಮಾಡಿದ್ದೀವಿ. ಆದರೆ ಈ ಥರ 3 ಸಿನಿಮಾದವರು ಒಟ್ಟಿಗೆ ಸೇರ್ತೀವಿ ಅಂತಾರಲ್ಲ, ಅದು ತುಂಬ ಖುಷಿ ಆಗತ್ತೆ. ಆ ಭಾವನೆಗೆ ಕಿಶನ್ ಎಲ್ಲ ಬಾಪ ಬಂದ್ಬಿಡಿ, ತಿರ್ಗ ರಗಳೆ ಮಾಡೋದು ಬೇಡ. ಬಾರೋ ನಮ್ಮ ಮದರ್ ಲವನಲ್ಲವನು, ಬಾರೋ. ಥ್ಯಾಂಕ್ ಯು ಕಡಪ್ಪ. ನಾನು ಅವನ ಸಿನಿಮಾ ಕೆಲಸ ಮಾಡಿದ ಒಂದೇ ಒಂದು ದಿನ, ಸಾಯಂಕಾಲ 6 ಗಂಟೆ ಕರ್ಕೊಂಡ, ಬೆಳಿಗ್ಗೆ 6 ಗಂಟೆವರೆಗೂ ರುಬ್ಬವನೇ. ಒಳ್ಳೇದಾಗಬೇಕು. ಹೊಸ ಪ್ರಯತ್ನಗಳು, ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥ ಮಕ್ಳಿಗೆ ಚೆನ್ನಾಗಾದರೆ ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳು ಬರುತ್ತೆ. ಆಲೋಚನೆಗಳು ಬರೀ ಕೂತ್ಕೊಂಡು ನಾವು ಮಲಯಾಳಮಲ್ಲಿ ಆ ಥರ ಪಿಕ್ಚರ್ ಬರುತ್ತೆ, ತೆಲುಗುಲಿ ಈ ಥರ. ಕನ್ನಡದಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಕಣಪ್ಪ. ಬರೀ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಗಳ್ತಿರೋ, ಮನೇಲಿ ನಮ್ಮ ಮಕ್ಕಳು ಅವರಲ್ಲೋ, ಅವ್ರನ್ನ ಹೊಗಳ್ರೋ. ಫಸ್ಟು ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿದ ಹೊರತು ಪಕ್ಕದ ಮನೆ ಹೆಂಡತಿ ಮಾತಾಡ್ಸೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಕಿಶನ್, ವೇಷಗಳು, ನಿನ್ನ ಪ್ರಯತ್ನಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನನ್ನ ಹುಟ್ಟಿದಬ್ಬ ಅಂತ ಇದೊಂದು ಸುಮ್ಮನೆ ರೀಸನ್. ಇವತ್ತು ನಾವು ಮಾರ್ಕೆಟ್ ಮಾಡಬೇಕು, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. 3 ಸಿನಿಮಾದ ನಿರ್ದೇಶಕರುಗಳು ಇಲ್ಲೇ ಪಕ್ಕದಲ್ಲೇ ಇದ್ದೀರಾ. ಬಾ ಈ ಕಡೆ. ಹೊಸ ಕನಸುಗಳು ಕಾಣ್ತಾ ಇದ್ದೀರಾ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಭಗವಂತ ಆಶೀರ್ವಾದ ಮಾಡಲಿ. ನಮ್ಮ ಸಿನಿಮಾ ಈಗ ಕಂಪ್ಲೀಟ್ ಆಗಿದೆ. ಶೂಟಿಂಗ್, ಡಬ್ಬಿಂಗ್ ಎಲ್ಲ ಮುಗ್ದಿದೆ, ಎಡಿಟಿಂಗ್ ಮುಗ್ದಿದೆ, ರೆಕಾರ್ಡಿಂಗ್ ಮತ್ತು DI ವರ್ಕ್ ನಡೀತಿದೆ. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರ್ತಿದ್ದೀವಿ, ಥಿಯೇಟ್ರಿಗೆ ಬರ್ತಿದ್ದೀವಿ. ಇದೇ ಪ್ರೀತಿ, ವಿಶ್ವಾಸ, ನಮಗೆ ಆರೈಕೆ, ಆಶೀರ್ವಾದ ಸದಾ ನೀವೆಲ್ಲರೂ ಹೀಗೆ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಲವ್ಕೇಶ್ ಸಿನಿಮಾ ಭಾಳ ಪ್ರೀತಿಯಾದ, ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಆ್ಯಂಡ್ ಈ ಸಿನಿಮಾದ ಡಬ್ಬಿಂಗಿಗೋಸ್ಕರ ಪಾಪ ನನಗೋಸ್ಕರ ಕಾಯ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಡಬ್ಬಿಂಗ್ ಮಾಡಿ ಹಾಳು ಮಾಡೋದು ಬೇಡ ಅಂತ, ಗಂಟ್ಲು ಸರಿ ಹೋದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದರದ್ದೊಂದು ಡಬ್ಬಿಂಗಿಗೆ ಬ್ಯಾಲೆನ್ಸ್ ಇದೆ. ಅಷ್ಟು ಬಿಟ್ಟರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ ನಾನು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಒಂದು ಎಕ್ಸ್ಟ್ರಾ ಪ್ರೀತಿ ಇದೆ. ಪ್ರತಿ ಕನ್ನಡ ಸಿನಿಮಾಗಳ ಥರ ಇದು ಕೂಡ ಒಂದು ಗೆಲುವಿನ ಹಾದಿಯನ್ನು ತುಳಿಲಿ ಅಂತ ಆಶಿಸ್ತಾ, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿರುವ, ನಿರ್ದೇಶನ ಮಾಡ್ತಿರುವ ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೀತಿ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೇ ಮೊದಲ ಬಾರಿಗೆ ನಾನು ಲವ್ಕೇಶ್ ಅನ್ನೋ ಚಿತ್ರ ನಿರ್ಮಾಣ ಹಂತಕ್ಕೆ ತೊಗೊಂಬಂದು, ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಎಲ್ಲ ರೀತಿ ಪ್ರಯತ್ನಪಟ್ಟು ನಿಮ್ಮ ಮುಂದೆ ತೊಗೊಂಬರ್ತೀವಿ. ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಟ್ಟಿ ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳು. 13 ವರ್ಷದ ಹಿಂದೆ ಖೋಖೋ ಅಂತ ಒಂದು ಸಿನಿಮಾದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ, ಕಿಟ್ಟಪ್ಪ ಜೊತೆಯಲ್ಲಿ. ಇದು 2ನೇ ಸಿನಿಮಾ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರೋದು. ತುಂಬ ಖುಷಿ. ಈಗ ನಮ್ಮ ಡೈರೆಕ್ಟರ್ ಜಯೇಶ್ ಹೇಳ್ದಂಗೆ ಡೈರೆಕ್ಟರ್ ಸಹ ಹೀರೋನೇ ಅವರು. ಹಾಗಾಗಿ ಈ ಒಳ್ಳೆ ಬ್ಯಾಕ್ಡ್ರಾಪ್, ಮೇಯ್ನ್ ಸಿನಿಮಾ ಮಂಗಳೂರು ಅನ್ನೋ ಒಂದು ಬ್ಯಾಕ್ಡ್ರಾಪಲ್ಲಿ ಮಾಡಿದ್ದೀವಿ. ವಿಷುವಲಿ ನನಗೆ ಒಂದು ಸ್ವಲ್ಪ ಪ್ಲಸ್ ಆಯಿತು ಆ ಥರದ್ದು. ಅಂದರೆ ಮಂಗಳೂರು, ಕಾರವಾರ, ಅಂಕೋಲಾ ಮತ್ತು ಸೂರತ್ಕಲ್ಲು, ಕೋಸ್ಟಲ್ ಬೆಲ್ಟೆಲ್ಲ ಎಕ್ಸ್ಪೋಸ್ ಮಾಡಿದ್ದೀವಿ. ಮತ್ತು ಕೆಲವು ಪೋರ್ಷನ್ಸ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಇನ್ನೇನು ಗ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಫ್ಲೈನ್ ನೋಡಿನೇ ಎಲ್ಲ ಖುಷಿ ಇದೆ. ಇನ್ನೇನು ಹತ್ತಿರದಲ್ಲೇ ರಿಲೀಸ್ಗೆ ಇರೋದ್ರಿಂದ ನೀವೆಲ್ಲ ಸಹಕಾರದಿಂದ ಡೆಫಿನೆಟಾಗಿ ಒಳ್ಳೆ ಪ್ರಮೋಷನ್ ಕೊಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್.
ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಜನಕ್ಕೆ ನಿಮ್ಮಿಂದನೇ ಗೊತ್ತಾಗೋದು. ಸೊ ನಿಮ್ಮ ಮೂಲಕ ಜನಕ್ಕೂ ಕೇಳ್ಕೊಳ್ಳೋದು, ಇಷ್ಟ ಆದರೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಶೀಘ್ರದಲ್ಲೇ ಬರ್ತಾ ಇದೆ ಮೊದಲನೇ ಪ್ರಯತ್ನ. ಥ್ಯಾಂಕ್ ಯು. ಅಲ್ಲಪ್ಪ, ನೀನು ಹೇಳು ಫಸ್ಟ್, ನೀನು ಯಾರು ಅಂತ. ಸಾರಿ, ಲಾಸ್ಟ್ ಟೈಮ್ ಹಿಂಗೆ ಆಯಿತು. ಆದಿಹರಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ವಿ ಹರಿಕೃಷ್ಣ ಅಂತ ನಮ್ಮಪ್ಪ, ಅವ್ರ ಮಗ. ಥ್ಯಾಂಕ್ ಯು. ಹರಿಕೃಷ್ಣ ಅಂತ ನಮ್ಮಪ್ಪ. ಸಾಂಗ್ಸು ಲಿರಿಕ್ ಹರಿ ಮಗ ಅವನು. ತುಂಬ ಮುದ್ದಾಗಿರೋ ಟ್ಯೂನ್ಗಳು ಮಾಡಿದ್ದಾನೆ. ತುಂಬ ಖುಷಿ ಆಗತ್ತೆ ಕಣಪ್ಪ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗುತ್ತೆ ಸಿನಿಮಾಗೆ. ನಿನ್ನ ಈ ಸಂಗೀತದ ಜರ್ನಿ ವಂಡರ್ಫುಲ್ ಆಗಿರಬೇಕು. ನಿಮ್ದೆಲ್ಲ 3-4 ತಲೆಮಾರಿಂದ ಮಾಡ್ಕೊಂಬತ್ತಾರೆ ಅವ್ರು. ನೀವು ಇನ್ನು ಮುಂದಕ್ಕೂ ಹೀಗೆ ಚೆನ್ನಾಗಾಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೂರು ಹಾಡಿದೆ ಸರ್. ಸರ್ ಕೇಳಿ ಸರ್, ಬರುತ್ತೆ, ಇನ್ನು ಬೇಗ ಬರುತ್ತೆ, ಕೇಳಿ ಸರ್. ಬರೆದಿರೋದು ಒಂದು ಪ್ರಮೋದ್ ಮರವಂತೆ ಸರ್ ಬರೆದಿದ್ದಾರೆ, ಇನ್ನೆರಡು ಬರೆಸ್ಬೇಕು. ಮಾಡ್ತೀವಿ ಅದನ್ನ. ನಾವು ಕೆಲಸ ಮಾಡ್ತೀವಿ, ಮಾತಾಡಲ್ಲ ಅಂತ ಅವನು. ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾಗೆ ಫಸ್ಟು ಇಟ್ಟಿಗೆ ಇಟ್ಟಿದ್ದು, ಒಂದು ಪಾಯಾಗೆ ಇಟ್ಟಿಗೆ ಇಟ್ಟಿದ್ದು ನಮ್ಮ ಅಣ್ಣ. ಅವರೊಂದು ಎರಡೆರಡು ಮಾತು ಮಾತಾಡಲಿ. ಸಭೆಗೆ ನಮಸ್ಕಾರ. ನಮ್ಮ ಸಿನಿಮಾ ಲೌಕೇಶ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಹರಿಸ್ರಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೆ. ಅಣ್ಣ, ನಮ್ಮ ಕಿಟ್ಟಿ ಅಣ್ಣ ಅವರ ಬಾಮ ಇದೆ. ನಾನು ಚೆನ್ನಾಗಿ ಹೊಡೆದಿದ್ದಾರೆ, ನನ್ನನ್ನು ಹೊಡೆಸ್ಕೊಂಡಿದ್ದೀನಿ. ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡ್ಬೇಕು ಅದನ್ನು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಟ್ಟಿ ಸರ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಲವ್ ಕೇಸ್ ಸಿನಿಮಾ ಮೂಲಕ ಮೊದಲನೇ ಬಾರಿಗೆ ನಾಯಕ ನಟಿಯಾಗಿ ನಟಿಸ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲನೇ ಮೂವಿ. ಜಯೇಶ್ ಸರ್, ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅಪಾರ್ಚುನಿಟಿಗೆ. ನನ್ನ ಚಿಕ್ಕವಳಿರ್ಬೇಕಾದ್ರೆ, ಅಂದರೆ ಒಂದು 3-4 ಇಯರ್ಸ್ ಇರಬೇಕಾದ್ರೆ ಸರ್ನ ಸವಾರಿ ಮೂವಿ ಶೂಟಲ್ಲಿ ಮೀಟ್ ಮಾಡಿದ್ದೆ. ಸವಾರಿ ಶೂಟಿಗೆ ಹೋಗಿದ್ದೆ ಸೆಟ್ಟಿಗೆ, ಅವಾಗ ಮಾತಾಡಿಸಿದ್ದು. ಬಟ್ ಇವಾಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಸೊ ಎಸ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂವಿ ಬರ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಿಟ್ಟಿ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಿಟ್ಟಿ ಸರ್ ತುಂಬ ಸಪೋರ್ಟ್ ಮಾಡಿದರು ಶೂಟಿಂಗ್ ಟೈಮಲ್ಲಿ. ಹೇಗಂತೇಳಿದರೆ ನಮ್ಮ ಪೋಷನ್ ಆಗಬೇಕಾದ್ರೂ ಅವ್ರಿಗೆ ಇರಲಿಲ್ಲ, ರೆಸ್ಟ್ ಇತ್ತು. ಆದ್ರೂ ಅವ್ರು ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅವರೊಟ್ಟಿಗೆ ವರ್ಕ್ ಮಾಡಿದ್ದಕ್ಕೆ. ನೀವೆಲ್ಲರೂ ನಮ್ಮ ಸಿನಿಮಾ ಬಂದಾಗ ಸಿನಿಮಾ ನೋಡಬೇಕು, ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು.